Which one is the greatest? So here we have four irrational numbers. Among these four irrational numbers, we have to find the greatest irrational number. So root 2, cube root 3, fourth root 5, sixth root 7. Solution. So we have root 2, cube root 3, fourth root 5, sixth root 7. ಇದನ್ನು ನಾವು ಪವರ್ ಫಾರ್ಮುಲಾ ಬರೆದ್ರೆ, ಎಕ್ಸ್ಪೋನೆಂಟ್ ಫಾರ್ಮುಲಾ ಬರೆದ್ರೆ, we can write like this. So root 2 can be written as 2 to the power of 1 by 2. Cube root 3 can be written as 3 to the power of 1 by 3. Fourth root 5 can be written as 5 to the power of 1 by 4. I hope you know this. 7 to the power of 1 by 6. So eighth root ಅಥವಾ nth root ಅಂತ ಹೇಳೋಣ. nth root x something ಈ ರೀತಿ ಇದೆ ಅಂತಂದರೆ, nth root x ಅಂತ ಇದೆ ಅಂತಂದರೆ, we can write it like this, x to the power of 1 by n ಅಂತ ಬರೀಬಹುದು. So I hope that you know this concept. ಈಗ ಇದರಲ್ಲಿ ಗ್ರೇಟೆಸ್ಟ್ ಯಾವುದು ಅಂತ ನಮಗೆ ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತಂದರೆ, ರೂಟ್ಗಳೇನಾದರೂ ಸೇಮ್ ಇತ್ತು ಅಂತಂದರೆ, ಸ್ಕ್ವೇರ್ ರೂಟ್ ಇತ್ತು ಅಂದರೆ, ಕ್ಯೂಬ್ ರೂಟ್ ಇದ್ದರೆ, ಅಥವಾ ಸೆವೆಂತ್ ರೂಟ್ ಇತ್ತು ಅಂತಂದರೆ, ಆವಾಗ ಐಡೆಂಟಿಫೈ ಮಾಡೋದು ಸುಲಭ. ಫಾರ್ ಎಕ್ಸಾಂಪಲ್, ಕ್ಯೂಬ್ ರೂಟ್ ಇತ್ತು ಅಂತ ಅನ್ಕೊಳ್ಳೋಣ. ಕ್ಯೂಬ್ ರೂಟ್ 7, ಕ್ಯೂಬ್ ರೂಟ್ 9, ಕ್ಯೂಬ್ ರೂಟ್ 3, ಕ್ಯೂಬ್ ರೂಟ್ 10 ಈ ರೀತಿ ಇತ್ತು ಅಂತಂದರೆ ಗ್ರೇಟೆಸ್ಟ್ ಯಾವುದು ಅಂತಂದರೆ, ಸೊ ಕ್ಯೂಬ್ ರೂಟ್ಗಳು ಸೇಮ್ ಇರೋದ್ರಿಂದ ಒಳಗಡೆ ಯಾವ ವ್ಯಾಲ್ಯೂ ಗ್ರೇಟೆಸ್ಟ್ ಆಗಿರುತ್ತಲ್ಲ ಅದೇನೇ ಗ್ರೇಟೆಸ್ಟ್ ವ್ಯಾಲ್ಯೂ ಆಗಿರ್ತದೆ. ಸೊ ಇಲ್ಲಿ ಅಫ್ಕೋರ್ಸ್ ಕ್ಯೂಬ್ ರೂಟ್ 10 ಇಸ್ ದ ಗ್ರೇಟೆಸ್ಟ್ ಒನ್ ಆ್ಯಂಡ್ ಕ್ಯೂಬ್ ರೂಟ್ 3 ಇಸ್ ದ ಸ್ಮಾಲೆಸ್ಟ್ ಒನ್. ಸೊ ಈ ರೀತಿ ಐಡೆಂಟಿಫೈ ಮಾಡ್ಬೋದು. ಸೊ ಅಂದರೆ ನಾವು ಏನಾದರೂ ಮಾಡಿ ಇಲ್ಲಿ ಆ ರೂಟ್ಗಳಿದಾವಲ್ಲ ಅದನ್ನು ನಾವೇನು ಮಾಡಬೇಕು ಅಂತಂದರೆ ಈಕ್ವಲ್ ಮಾಡ್ಕೋಬೇಕು ಅಥವಾ ಸೇಮ್ ಮಾಡ್ಕೋಬೇಕು. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಈ 2, 3, 4, 6 ಇದಾವಲ್ಲ ಇವುಗಳನ್ನು ನಾವು ಈಕ್ವಲ್ ಮಾಡ್ಕೋಬೇಕು. ಈಕ್ವಲ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಟೇಕ್ LCM. ನಾವು ಫ್ರ್ಯಾಕ್ಷನ್ಸ್ಗಳಲ್ಲಿ ಬೇರೆ ಬೇರೆ ಥರದ ಫ್ರ್ಯಾಕ್ಷನ್ಸ್ಗಳು ಕೊಟ್ಟು ಅದರಲ್ಲಿ ಗ್ರೇಟೆಸ್ಟ್ ಫೈಂಡ್ ಮಾಡಿ ಅಥವಾ ಲೀಸ್ಟ್ ಫೈಂಡ್ ಮಾಡಿ ಅಥವಾ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ, ಅಸೆಂಡಿಂಗ್ ಆರ್ಡ್ರಲ್ಲಿ, ಡಿಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ಅಂತ ಏನಾದರೂ ಹೇಳಿದರೆ ನಾವು ಇದೇ ಕೆಲಸ ಮಾಡ್ತೀವಿ. ಏನಂತಂದರೆ ವಿ ಮೇಕ್ ಡಿನಾಮಿನೇಟರ್ಸ್ ಈಕ್ವಲ್ ಬೈ ಮಲ್ಟಿಪ್ಲೈಯಿಂಗ್ ಎ ಪ್ರಾಪರ್ ನಂಬರ್ ಟು ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಸೊ ನಾವೇನು ಮಾಡ್ತೀವಿ ಅಂತಂದರೆ ಡಿನಾಮಿನೇಟರ್ಗಳನ್ನೆಲ್ಲನೂ ಈಕ್ವಲ್ ಮಾಡ್ತೀವಿ ಸೊ ದಟ್ ದೇ ವಿಲ್ ಬಿಕಮ್ ಲೈಕ್ ಫ್ರ್ಯಾಕ್ಷನ್ಸ್. ಸೊ ಲೈಕ್ ಫ್ರ್ಯಾಕ್ಷನ್ಸಲ್ಲಿ ಲಾರ್ಜೆಸ್ಟ್ ಫ್ರ್ಯಾಕ್ಷನ್ನು, ಸ್ಮಾಲೆಸ್ಟ್ ಫ್ರ್ಯಾಕ್ಷನ್ನು, ಅಸೆಂಡಿಂಗು ಮತ್ತು ಡಿಸೆಂಡಿಂಗ್ಗಳನ್ನ ಮಾಡೋದು ಈಸಿ. ಸೊ ಅದೇ ಒಂದು ಏನಂದರೆ ಕಾನ್ಸೆಪ್ಟ್ ನಾವಿಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಇಲ್ಲೇನು ಮಾಡ್ತೀನಿ ಅಂತಂದರೆ 2, 3, 4, 6 ಇದರ LCM ನಾವು ತಗೊಳ್ತೀನಿ. ಸೊ LCM ಆಫ್ 2, 3, 4, 6. ಸೊ LCM ತಗೊಳ್ಳೋದು ನಿಮಗೆ ಗೊತ್ತು ಅಂತ ಅನ್ಕೊಳ್ತೀನಿ. ಇಲ್ಲಿ 4 ನಂಬರ್ಗಳು ಕೊಟ್ಟಿದ್ದಂದರೆ ಫಸ್ಟ್ ವಿ ಹ್ಯಾವ್ ಟು ಚೆಕ್. ಏನು ಚೆಕ್ ಮಾಡಬೇಕಂದ್ರೆ 4 ನಂಬರ್ಗಳು ಒಂದೇ ನಂಬರಿಂದ ಡಿವೈಡ್ ಆಗ್ತಾವ ಅಂತ ನೋಡ್ಬೇಕು ಫಸ್ಟ್. ಸೊ 4 ನಂಬರ್ಗಳು ಒಂದೇ ನಂಬರಿಂದ ಡಿವೈಡ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ವಿ ಶಾಲ್ ಏನಾಗಬೇಕು ಅಂತಂದರೆ ಅಟ್ಲೀಸ್ಟ್ ಯಾವುದಾದ್ರೂ 3 ನಂಬರ್ಗಳು ಡಿವೈಡ್ ಆಗ್ತಾವ ನೋಡಬೇಕು. 3 ನಂಬರ್ ಡಿವೈಡ್ ಆಗಲ್ಲ ಅಂತಂದರೆ ಅಟ್ಲೀಸ್ಟ್ ಯಾವುದಾದ್ರು 2 ಡಿವೈಡ್ ಆಗ್ತಾವ ನೋಡಬೇಕು. ಅದು ಆಗಲ್ಲ ಅಂತಂದರೆ ಸಪ್ರೇಟ್ ಆಗಿದೆ ಅಂತಂದರೆ ಆಗ ಕೊಟ್ಟಂಥ ಎಲ್ಲ ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿದರೆ ವಿ ಗೆಟ್ ದ LCM ಆಫ್ ದೋಸ್ ಗಿವನ್ ನಂಬರ್ಸ್. ಸೊ ಇಲ್ಲಿ 4 ನಂಬರ್ಗಳು ಒಂದೇ ನಂಬರಿಂದ ಡಿವೈಡ್ ಆಗಲ್ಲ. ಸೊ ನಾವೇನು ಮಾಡ್ಬೇಕಂದ್ರೆ ನೆಕ್ಸ್ಟ್ ಯಾವುದಾದ್ರು 3 ನಂಬರ್ಗಳು ಹೋಗ್ತಾವೆ ಅಂತ ಹೋಗ್ತವೆ. ಯಾವುದು ಅಂತಂದರೆ 2, 4, 6 2 ಇಂದ ಡಿವೈಡ್ ಆಗ್ತದೆ. ಸೊ ಅದರಿಂದ ಡಿವೈಡ್ ಮಾಡೋಣ. 2 1s are 2, 3 as it is, 2 2s are 4, 2 3s are 6. ಅಗೇನ್ ಯಾವುದಾದ್ರೂ 3 ನಂಬರ್ಗಳು ಒಂದೇ ನಂಬರಿಂದ ಡಿವೈಡ್ ಆಗ್ತಾವ? ಇಲ್ಲ. ಆದರೆ 3 ಮತ್ತು 3 ಇಂದ ಡಿವೈಡ್ ಆಗ್ತವೆ. ಅಂದರೆ ಯಾವುದಾದ್ರೂ 2 ನಂಬರ್ಗಳು 3 ಮತ್ತು 3. ಸೊ 3 1s are 2 as it is ಆ್ಯಂಡ್ 1 as it is. ಈಗ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿಬಿಡೋಣ. 2, 3, ದಿಸ್ ಒನ್ ಇಸ್ 2. ಸೊ LCM ಎಷ್ಟು ಬರುತ್ತೆ? 2 3s are 6, 6 2s are 12. 12 ಇಸ್ ದ LCM. ಅಂದರೆ ಈ ಡಿನಾಮಿನೇಟರ್ಗಳೆಲ್ಲ ಏನಾಗ್ತದೆ ಅಂತಂದರೆ 12 ಆಗ್ತದೆ. ಸೊ ಅದನ್ನ 12 ಮಾಡಬೇಕು ಅಂತಂದರೆ ನಾನೇನು ಮಲ್ಟಿಪ್ಲೈ ಮಾಡಬೇಕು ನೋಡಿ. 2ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 12 ಆಗ್ತದೆ? 2 6s are 12. ಅದನ್ನು ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಸೊ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿದ್ದೀನಿ, ನ್ಯೂಮರೇಟರ್ಗೂ ಮಲ್ಟಿಪ್ಲೈ ಮಾಡಿದ್ದೀನಿ. ಯಾಕೆಂದರೆ ಕ್ಯಾನ್ಸಲ್ ಮಾಡಿದರೆ ಏನೂ ಸಮಸ್ಯೆ ಆಗಬಾರ್ದು. ಸಿಮಿಲರ್ಲಿ 3ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 12 ಬರ್ತದೆ?
3 4s are 12. ಸೊ ಅದನ್ನು ಡಿನಾಮಿನೇಟರ್ಗೆ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. 4 3s are 12. ಹಾಗಾಗಿ 3 ಮಲ್ಟಿಪ್ಲೈ ಮಾಡ್ತೀನಿ. 6 2s are 12. ಸೊ 2 ಮಲ್ಟಿಪ್ಲೈ ಮಾಡ್ತೀನಿ. ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ ಕೆಳಗಡೆ ಬರೀತೀನಿ. 1 6 6 ಡಿವೈಡೆಡ್ ಬೈ 2 6 12. ಸಿಮಿಲರ್ಲಿ 3 to the power of 1 4s 4 divided by 3 4s 12. Again 5 to the power of 1 3s 3 divided by 4 3s 12. Similarly 7 to the power of 1 2s 2 divided by 6 2s 12. ನೋಡಿ ಡಿನಾಮಿನೇಟರ್ 12 12 12 12. ಸೊ ಇದನ್ನು ನಾನು ಮತ್ತೆ ರಿಟರ್ನ್ ಯಾವ ಫಾರ್ಮಲ್ಲಿ ಬರಿತೀನಿ ಅಂತಂದರೆ ರೂಟ್ ಫಾರ್ಮಲ್ಲಿ ಬರಿತೀನಿ. ಅದು 12th ರೂಟ್ ಬರ್ತದೆ. ಯಾಕಂದರೆ ಡಿನಾಮಿನೇಟರ್ 12 12 ಇರೋದ್ರಿಂದ ಇಲ್ಲಿ ಪವರಲ್ಲಿ ಡಿನಾಮಿನೇಟ್ರಲ್ಲಿ 12 ಇರೋದ್ರಿಂದ ನಾವೇನು ಬರಿಬೋದು ಅಂತಂದರೆ ಅದನ್ನು ಯಾವ ಫಾರ್ಮಲ್ಲಿ ರೂಟ್ ಫಾರ್ಮಲ್ಲಿ ಬರಿಬೋದು. ಸೊ ಇದು ಜನರಲ್ ಆಗಿ ಯಾವ ರೀತಿ ಇರುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಎಕ್ಸ್ ಟು ದ ಪವರ್ ಆಫ್ ಎ ಬೈ ಬಿ ಈ ರೀತಿ ಇತ್ತು ಅಂತಂದರೆ ಅದನ್ನು ರೂಟ್ ಫಾರ್ಮಲ್ಲಿ ಯಾವ ರೀತಿ ಬರಿಬಹುದು ಗೊತ್ತಾ? ಬೀತ್ ರೂಟ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎ. ಈ ಡಿನಾಮಿನೇಟರ್ಲಿರುತ್ತ ಬಿ ಏನಾಗ್ತದೆ ಅಂತಂದರೆ ರೂಟ್ ಆಗ್ತದೆ, ಅದು ಬೀತ್ ರೂಟ್ ಎಕ್ಸ್ ಟು ದ ಪವರ್ ಆಫ್ ಎ. ಇಲ್ಲಿ ನ್ಯೂಮರೇಟರ್ ಇರೋದು ಎಕ್ಸ್ನ ಪವರ್ಗೆ ಬರ್ತದೆ. ಹಾಗಾಗಿ ನಾವು ಇದನ್ನು ಏನಂತ ಬರಿತೀವಿ? 12th ರೂಟ್ 2 to the power of 6 ಅಂತ ಬರಿಬಹುದು. ಸಿಮಿಲರ್ಲಿ 12th ರೂಟ್ 3 to the power of 4, 12th ರೂಟ್ 5 ಕ್ಯೂಬ್, 12th ರೂಟ್ 7 ಸ್ಕ್ವೇರ್. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. 12th ರೂಟ್ 2 to the power of 6 ಅಂತಂದರೆ 2 2s 8, 8 2s 6, 6 6s 2 2s 4, 4 2s 8, 8 is 64. ಸೊ 2 to the power of 6 ಅಂದರೆ 64. 12th root 3 to the power of 4 means 3 3 is 9, 9 is 81. So 3 to the power of 4 is 81. 12th root of 5 cube means 125 and 12th root of 7 square means 49. ನೋಡಿ, ಸೊ ಇಲ್ಲಿ ಆರ್ಡರ್ ಆಫ್ ಈಚ್ ಆ್ಯಂಡ್ ಎವ್ರಿ ಇರ್ಯಾಷನಲ್ ನಂಬರ್ ಆರ್ ಸರ್ಡ್. ಇಲ್ಲಿ ಸರ್ಡ್ ಆಗ್ತದೆ, ಇರ್ಯಾಷನಲ್ ನಂಬರ್ ಆಗ್ತದೆ. ಸೊ ಸೇಮ್ ಇರೋದ್ರಿಂದ ಯಾವುದು ಒಳಗಡೆ ಗ್ರೇಟೆಸ್ಟ್ ಆಗಿರುತ್ತಲ್ಲ ಅದೇನೇ ಗ್ರೇಟೆಸ್ಟ್ ವ್ಯಾಲ್ಯೂ ಆಗಿರ್ತದೆ. ಸೊ ಇಲ್ಲಿ ಯಾವುದು ಗ್ರೇಟೆಸ್ಟ್ ಅಂತಂದರೆ 12th ರೂಟ್ 125 ಇಸ್ ದ ಗ್ರೇಟೆಸ್ಟ್ ಒನ್. 12th ರೂಟ್ 125 ಬಂದಿರೋದು ಯಾವ ಇರ್ಯಾಷನಲ್ ನಂಬರಿಂದ ಅಂತಂದರೆ 12th ರೂಟ್ 5 ಕ್ಯೂಬಿಂದ. 12th ರೂಟ್ 5 ಕ್ಯೂಬ್ ಬಂದಿರೋದು 5 to the power of 3 5 to the power of 3 by 12 ಇಂದ. 5 to the power of 3 by 12 ಬಂದಿರೋದು 5 to the power of 1 by 4 ಇಂದ. 5 to the power of 1 by 4 ಬಂದಿದ್ದು 4th ರೂಟ್ 5 ಇಂದ. Therefore 4th ರೂಟ್ 5 is the greatest irrational number. Yes, greatest irrational number. And the next question is, if x plus 1 by 9x is equal to 3, then the value of 9x square plus 1 by 9x square is. ಇದು SSC CGL 2024 ಅಲ್ಲಿ ಥರ್ಡ್ ಶಿಫ್ಟಲ್ಲಿ ಕೇಳಿದಂಥ ಒಂದು ಕ್ವೆಶನ್. ಸೊ ಆಪ್ಷನ್ಸ್ ಏನಿದೆ ಅಂತಂದರೆ 87, 81, 77, 79 ಅಂತ ಇದೆ. ನಮಗೇನು ಬೇಕು ಅಂತಂದರೆ ಇಲ್ಲಿ ಅಬ್ಸರ್ವ್ ಮಾಡಿದರೆ 9x ಸ್ಕ್ವೇರ್ ಪ್ಲಸ್ 1 by 9x ಸ್ಕ್ವೇರ್. ಸೊ ಇಲ್ಲಿ 9x ಸ್ಕ್ವೇರ್ ಇರಬೇಕು, ಇಲ್ಲಿ 9x ಸ್ಕ್ವೇರ್ ಇರಬೇಕು. ಸೊ ಏನು ಮಾಡಿದರೆ ಅದು 9x ಸ್ಕ್ವೇರ್ ಆಗ್ತದೆ ಅಂತಂದರೆ, ಫಸ್ಟ್ ಈ ಕೊಟ್ಟಿರೋ ಕಂಡೀಷನನ್ನು ತಗೊಳ್ತೀನಿ. ಎಕ್ಸ್ ಪ್ಲಸ್ 1 by 9x ಈಸ್ ಈಕ್ವಲ್ ಟು 3. ಇಲ್ಲಿ ಇದು 9x ಸ್ಕ್ವೇರ್ ಆಗಬೇಕು. ಸೊ ಇಲ್ಲಿ ಸ್ಕ್ವೇರ್ ಮಾಡಿದ್ಮೇಲೆ ಇಲ್ಲಿ 9 ಬರಬೇಕು ಅಂತಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿರಬೇಕು ಅಂತಂದರೆ 3 ಇರಬೇಕು. ಸಪೋಸ್ ಇದು 3x ಆಯಿತು ಅಂತಂದರೆ ಸ್ಕ್ವೇರ್ ಮಾಡಿದಾಗ 3x ಸ್ಕ್ವೇರ್ ಅಂದರೆ 3x ಹೋಲ್ ಸ್ಕ್ವೇರ್, ದಟ್ ಈಸ್ ನಥಿಂಗ್ ಬಟ್ 9x ಸ್ಕ್ವೇರ್. ಸೊ ಇದನ್ನು 3 ಮಾಡಬೇಕು ಅಂತಂದರೆ ನಾನೇನು ಮಾಡ್ತೀನಿ, ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ 3. ಮಲ್ಟಿಪ್ಲೈಯಿಂಗ್ 3 ಆನ್ ಬೋತ್ ಸೈಡ್ ಮಾಡ್ತೀನಿ. ಆಗ 3 ಇಂಟು ಎಕ್ಸ್ ಪ್ಲಸ್ 1 by 9x ಈಸ್ ಈಕ್ವಲ್ ಟು 3 ಇಂಟು 3. ಒಂದು 3 ಮೊದಲೇ ಇದ್ದಿದ್ದು, ಇನ್ನೊಂದು 3 ನಾನು ಮಲ್ಟಿಪ್ಲೈ ಮಾಡಿದ್ದು. ಈಗ 3 ಒಳಗಡೆ ಮಲ್ಟಿಪ್ಲೈ ಮಾಡಿದರೆ 3 ಇಂಟು ಎಕ್ಸ್ ವಿ ಗೆಟ್ 3x ಪ್ಲಸ್ 3 ಇಂಟು 1 by 9x ಈಸ್ ಈಕ್ವಲ್ ಟು 3 3s 9. ನಾವು ವಿ ಗೆಟ್ 3x ಪ್ಲಸ್ ಇಲ್ಲಿ ನೋಡಿ ಕ್ಯಾನ್ಸಲ್ ಆಯಿತು, 3 1s 3 3s. ಸೊ ವಿ ಗೆಟ್ 1 by 3x. ಸೊ ಇಟ್ ಈಸ್ ಈಕ್ವಲ್ ಟು 9. ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡೂ ಕಡೆನೂ ಏನು ಮಾಡಿ ಸ್ಕ್ವೇರ್ ಮಾಡಿ. ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್.
ಎರಡು ಕಡೆ ಸ್ಕ್ವೇರಿಂಗ್ ಮಾಡಿದಾಗ 3x plus 1 by 3x whole square is equal to 9 square. Now observe, in the left hand side we have in the form of a plus b whole square. So a plus b whole square ಯಾವ ರೀತಿ ಓಪನ್ ಆಗುತ್ತೆ? a plus b whole square is equal to a square plus b square plus 2ab or a square plus 2ab plus b square. ನೀವು ಯಾವ ರೀತಿ ಆದರೂ ಬರೀಬಹುದು. a square means 3x whole square plus b square means 1 by 3x whole square plus 2ab. ನೋಡಿ 3x whole square plus 1 by 3x whole square plus 2 into a means 3x plus b means into b means 1 by 3x. It is equal to 9 square means 81. 3x whole square means this square should apply for both 3 and x. So ಎರಡಕ್ಕೂ ಅಪ್ಲೈ ಆಗಬೇಕು. 3ನ ಸ್ಕ್ವೇರ್ ಮಾಡಿದರೆ 9, ಎಕ್ಸ್ನ ಸ್ಕ್ವೇರ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 by 3x whole square means this square should apply for both numerator and denominator. In the denominator it should apply for 3 as well as x. So 1 square is 1, 3 square is 9, x na square ಮಾಡಿದರೆ x square plus 2 as it is. ನೋಡಿ 3x cancel ಆದರೆ 2 ones are 2 and it is equal to 81. So we get 9x square plus 9x square. Left hand side ಇಷ್ಟು ಮಾತ್ರ ಇರಬೇಕು. 2ನ ರೈಟ್ ಸೈಡ್ ಕಳಿಸ್ಬಿಡಿ. 9x square plus 1 by 9x square is equal to 81 minus 2. So it is equal to 81 minus 2 is nothing but 79. Therefore option D is the correct one. Option D is the correct option.